ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಜೈಲು ಸೇರಿ ಜೈಲು ವಾಸವನ್ನು ಅನುಭವಿಸಿ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದ ಬಳಿಕ ಪವಿತ್ರ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಅವರ ವರ್ತನೆ ಕಾಣಿಸ್ತಿದೆ. ಜೊತೆಗೆ ಇಲ್ಲಿ ಪವಿತ್ರ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಈಗ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ತಮ್ಮ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡೋದ್ರ ಮೂಲಕ ತಮ್ಮ ಈ ಬಿಸ್ನೆಸ್ಸನ್ನು ಹೇಗೆ ಅಭಿವೃದ್ಧಿಗೊಳಿಸಬಹುದು, ಹೇಗೆ ಮೇಲೆತ್ತಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಆಲೋಚನೆಯಲ್ಲಿದ್ದಾರೆ. ಈಗ ಚಿತ್ರದುರ್ಗದ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ನಂಬರ್ 1 ಆರೋಪಿಯಾಗಿರುವಂಥ ಪವಿತ್ರಗೌಡ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಕೋರ್ಟ್ನಲ್ಲಿ ಈ ಪ್ರಕರಣ ಇನ್ನೂ ಕೂಡ ಜೀವಂತವಾಗಿದೆ. ಕೆಲವು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದು ಹೊರಬಂದಿರುವಂಥ ಪವಿತ್ರಗೌಡ ಸಹಜ ಬದುಕಿನತ್ತ ಸಾಗ್ತಾ ಇದ್ದಾರೆ. ಆದರೆ ಈ ಕೇಸ್ ಇದೆಯಲ್ಲ, ಇದು ಮಾತ್ರ ಪವಿತ್ರಗೌಡರನ್ನು ಬಿಡ್ತಾ ಇಲ್ಲ. ಈಗಲೂ ಕೂಡ ಕಟು ಟೀಕೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದಲ್ಲಿ ಮುಂದುವರಿತಿದ್ದಾರೆ ಪವಿತ್ರಗೌಡ. ಈ ನಡುವೆ ಪವಿತ್ರಗೌಡ ತಮ್ಮ ಈ ಟೀಕಾಕಾರರಿಗೆ ಒಂದು ಖಡಕ್ಕಾದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಅದು ಕೂಡ ಆಗಾಗ ಇಂಡೈರೆಕ್ಟ್ಲಿ ಕೊಡ್ತಾ ಇರುವಂಥ ಪವಿತ್ರಗೌಡ ಈಗ ಸ್ವಲ್ಪ ನೇರವಾಗಿ ಕೊಟ್ಟಿದ್ದಾರೆ. ಆ ನೇರವಾದಂಥ ಉತ್ತರ ಏನು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಅದೇನು ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಅವರ ಆಪ್ತ ಸ್ನೇಹಿತೆ ಆಗಿದ್ದಂತಹ ಮತ್ತು ರೇಣುಕಸ್ವಾಮಿಯ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರಗೌಡ ಅವರು ಈಗ ಬೇಲ್ ಮೇಲೆ ಹೊರಗಡೆ ಬಂದ ಬಳಿಕ ತಮ್ಮ ಬಿಸ್ನೆಸ್ ಕಡೆಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಒಂದಷ್ಟು ವಿಚಾರಗಳನ್ನು ಆಕೆ ಶೇರ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಸಂದೇಶಗಳಿರ್ತವೆ, ಕೆಲವೊಂದಷ್ಟು ಥಾಟ್ ಕೊಡುವಂತಹ ಸಂದೇಶಗಳಿರ್ತವೆ. ಜೊತೆಗೆ ಒಂದು ತನ್ನ ಖುಷಿಯನ್ನು ಹಂಚಿಕೊಳ್ಳುವಂತಹ ವೇದಿಕೆ ಆಗಿರ್ತದೆ. ತಾನು ಎಲ್ಲಿಗೆ ಹೋಗ್ತೀನಿ ಅಂತ ಕೊಡುವಂಥ ಅಪ್ಡೇಟ್ಸ್ ಕೊಡುವಂತಹ ವೇದಿಕೆಯು ಕೂಡ ಆಗಿದೆ ಈ ಇನ್ಸ್ಟಾಗ್ರಾಮ್. ಇದರ ನಡುವೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಂದು ಅಚ್ಚರಿಯ ಮತ್ತು ಭಾವನಾತ್ಮಕ ಪೋಸ್ಟೊಂದನ್ನು ಹಂಚಿಕೊಂಡಿದ್ದಾರೆ. ನನ್ನ ಜೀವನದ ಆ ಸತ್ಯ ನನಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತೇಳಿ ಬರ್ಕೊಂಡಿದ್ದಾರೆ ಇದೇ ಪವಿತ್ರಗೌಡ. ಅದಕ್ಕೆ ಕಾರಣವೂ ಕೂಡ ಇದೆ. ರೇಣುಕಸ್ವಾಮಿ ಈ ಕೇಸ್ನಲ್ಲಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ನಡುವಿನ ಸಂಬಂಧದ ಬಗ್ಗೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವು ಸುದ್ದಿಗಳು ಹರಿದಾಡಿದ್ವು. ಕೆಲವರು ಈ ಬಗ್ಗೆ ಕೆಟ್ಟದಾಗಿಯೂ ಕೂಡ ಕಾಮೆಂಟನ್ನು ಮಾಡಿದ್ರು. ಇವತ್ತಿಗೂ ಕೂಡ ನಿಂತಿಲ್ಲ ಅದು. ಈ ಬಗ್ಗೆಯೂ ಕೂಡ ಪವಿತ್ರಗೌಡ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿ ಸುದೀರ್ಘವಾಗಿ ಪೋಸ್ಟ್ನಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಖ್ಯಾತ ವಿಮರ್ಶಕಿ ಮತ್ತು ಲೇಖಕಿ ಆದಂಥ MS ಆಶಾದೇವಿ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವಂಥ ವಿಡಿಯೋದಲ್ಲಿ ಪವಿತ್ರಗೌಡಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಇದನ್ನೇ ಇಲ್ಲಿ ಪವಿತ್ರಗೌಡ ಶೇರ್ ಮಾಡ್ತಾರೆ. MS ಆಶಾದೇವಿ ಮೇಡಮ್ ಅವರಿಗೆ ಧನ್ಯವಾದಗಳು. ನನ್ನ ಜೀವನದ ಸತ್ಯಕತೆ ಗೊತ್ತಿಲ್ಲದಂಥ ಬಹಳ ಜನರು ನನ್ನನ್ನು ವಿನಾಕಾರಣ ದೂಷಿಸಿದ್ರು. ಇಂತಹ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣದೊಂದು ಭರವಸೆಯನ್ನು ಚಿಗುರಿಸಿದೆ. ಇದಕ್ಕಾಗಿ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಪವಿತ್ರ ಬರ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಕ್ಲಿಪ್ಪನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ನನ್ನ ಜೀವನದ ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವಂತಹ ಇಂಥ ಸಮಾಜದಲ್ಲಿ ನಿಮ್ಮಂಥವರು ಇರುವುದು ಬಹಳ ವಿಶೇಷ. ಥ್ಯಾಂಕ್ ಯು ಮೇಡಮ್ ಅಂತಲೂ ಕೂಡ ಒಬ್ಬ ಮಹಿಳೆಯ ಕಷ್ಟ ಕಾಲದಲ್ಲಿ ಇರುವಾಗಲಾದರೂ ಅವಳನ್ನು ಈ ಸಮಾಜ ಮತ್ತು ಮಾಧ್ಯಮ ಹೇಗೆ ಗೌರವಿಸಬೇಕು, ನನ್ನ ಜೀವನದ ಕಹಿ ಸತ್ಯ ನನಗೆ ಮತ್ತು ನನ್ನ ಹತ್ತಿರದವರಿಗೆ ಮಾತ್ರವೇ ಗೊತ್ತು ಅಂತ ಹೇಳಿಬಿಟ್ಟು ಪವಿತ್ರ ಈ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅಷ್ಟಕ್ಕೂ ಇಲ್ಲಿ ವಿಮರ್ಶಕಿ ಆಗಿರುವಂಥ MS ಆಶಾದೇವಿ ಅವರು ಏನು ಹೇಳಿದರು ಅಂತೇಳಿ ಕೇಳಿದ್ರೆ, ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಪವಿತ್ರಗೌಡ ಬಗ್ಗೆ ಇದೇ ಆಶಾದೇವಿ ಒಂದಷ್ಟು ವಿಚಾರಗಳನ್ನು ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ಒಬ್ಬ ನಟಿ ಇನ್ಯಾರನ್ನಾದರೂ ಮದುವೆ ಆಗ್ತಾರೆ, ಇದಕ್ಕೆ ನಿಮ್ಮ ಪ್ರಾಬ್ಲಮ್ ಏನು? ಈಗ ಪವಿತ್ರ ಅನ್ನುವಂಥ ಹೆಣ್ಣು ಮಗಳ ವಿಚಾರದಲ್ಲಿ ಅಪವಿತ್ರ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಬಳಸಿದ್ವು. ಇದು ಒಬ್ಬ ಮಹಿಳೆಗೆ ಬಳಸುವಂತಹ ಭಾಷೆ ಅಂತೇಳಿ ಭಾಷಣದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಆಕೆ ಅಪವಿತ್ರ ಎನ್ನುವುದಕ್ಕೆ ಮಾಧ್ಯಮಕ್ಕೆ ಯಾವ ಹಕ್ಕಿದೆ? ಅವರ ಸೌಜನ್ಯ ವಿಚಾರದಲ್ಲಿ ಇಡೀ ಸಮಾಜ ಇಷ್ಟು ಸೂಕ್ಷ್ಮತೆಯನ್ನು ಮರೆತಿರುವಂಥ ಸಂದರ್ಭದಲ್ಲಿ ನಮ್ಮ ಬಗ್ಗೆ ನಾಚಿಕೆ ನಾವೇ ಪಡಬೇಕು ಅಂತ ಹೇಳ್ಬಿಟ್ಟು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಅಂದರೆ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ಎಲ್ಲೂ ಕೂಡ ತುಟಿಬಿಚ್ಚದಂಥ ಮಾಧ್ಯಮಗಳು, ಮೌನವಾಗಿರುವಂಥ ಮಾಧ್ಯಮಗಳು, ನಮ್ಮ ಸಮಾಜ ಇಲ್ಲಿ ಪವಿತ್ರ ಅನ್ನುವಂಥ ವಿಚಾರದಲ್ಲಿ ಅಪವಿತ್ರ ಅನ್ನುವಂಥ ಪದವನ್ನು ಉಲ್ಲೇಖ ಮಾಡಿರುವಂಥದ್ದು, ಬಳಸಿರುವಂಥದ್ದು, ಆಕೆಯ ಬಗ್ಗೆ ತೋರಿರುವಂಥ ಕಾಳಜಿ, ಇಂಟ್ರೆಸ್ಟು ಇವೆಲ್ಲದೂ ಕೂಡ ಇದೇ ಸೌಜನ್ಯ ಪ್ರಕರಣದ ಬಗ್ಗೆ ತೋರಿದಿದ್ರೆ ಬಹುಶಃ ನ್ಯಾಯನಾದರೂ ಸಿಗ್ತಿತ್ತೇನೋ ಅಥವಾ ನ್ಯಾಯ ಸಿಗುವಂಥ ಭರವಸೆನಾದರೂ ಮೂಡುತ್ತಿತ್ತೇನೋ ಅನ್ನುವಂಥ ಮಾತನ್ನು ಇಲ್ಲಿ ಆಶಾದೇವಿಯವರು ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಸುಲಲಿತವಾಗಿ ಭಾರಿ ಎಚ್ಚರಿಕೆಯಿಂದ ಮಾತನಾಡಿದ್ದಾರೆ. ಸತ್ಯನೂ ಕೂಡ
ಪವಿತ್ರ ಗೌಡ ಎಂತಹದ್ದೇ ಹೆಣ್ಮಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆಕೆಯ ಬಗ್ಗೆ ಏನೇ ಪದಗಳನ್ನು ಬಳಕೆ ಮಾಡಿದರೂ ಕೂಡ ಅದು ಕೆಲವೊಂದು ಪದಗಳನ್ನು ಬಳಕೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಲೇಬೇಕಾಗ್ತದೆ. ಕರೆಕ್ಟ್, ಅವರು ಮಾಡಿರೋದು ಈಗ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಇನ್ನೊಬ್ಬರಾಗಿದ್ದಾರೆ, ಮತ್ತೊಂದು ಏನೇ ಇರ್ಬೋದು, ಜೊತೆಗೆ ದರ್ಶನ್ ಅವರ ಸ್ನೇಹಿತೆ ಏನೇ ಆಗಿರ್ಬೋದು. ಬಟ್ ಬಳಸುವಂಥ ಪದಗಳ ಬಗ್ಗೆ, ಹಾಗೆಯೇ ಹೇಳುವಂತಹ ಒಂದು ಕೆಲವು ವಾಕ್ಯಗಳ ಬಗ್ಗೆ ನಾವು ಗಮನವನ್ನು ಹರಿಸಲೇಬೇಕಾಗ್ತದೆ. ಮಾಧ್ಯಮವಾಗಿ ಅಥವಾ ಮಾಧ್ಯಮದ ಮೀರಿದಂತಹ ವಿಚಾರಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ ಹಾಗೆ. ಎಲ್ಲಾದರೂ ಈ ಪವಿತ್ರ ಗೌಡಗೆ ಅಂತ ಅಲ್ಲ, ಯಾವುದೇ ಹೆಣ್ಮಕ್ಳಿಗೂ ಕೂಡ ಅಂತಹ ಪದಗಳು ಕೆಲವು ಸಲ ಹರ್ಟ್ ಆಗುತ್ತೆ. ಕೆಲವೊಂದಷ್ಟು ಜನ ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ಕೂಡ ವೀಕ್ ಆಗಿಬಿಡ್ತಾರೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಇನ್ನು ಪವಿತ್ರ ಅವರ ಜೀವನದ ಸತ್ಯ ಅದು. ಈಗ ನೋಡಿ, ಪವಿತ್ರ ಅವರ ಲೈಫಲ್ಲಿ ಏನಾಗಿದೆ, ಯಾಕೆ ದರ್ಶನ್ ಅವರ ಪ್ರವೇಶ ಆಯಿತು, ದರ್ಶನ್ ಅವರ ಪ್ರವೇಶ ಆದ ಬಳಿಕ ಏನೆಲ್ಲ ಬದಲಾವಣೆ ಆಯಿತು, ದರ್ಶನ್ ಅವರು ಇದ್ದಾಗ ಹೇಗಿತ್ತು, ಈಗ ಹೇಗಿದೆ, ವಿಜಯಲಕ್ಷ್ಮಿ ಮತ್ತು ಈಕೆಯ ನಡುವೆ ವೈಮನಸ್ಸು ಹುಟ್ಟಿದ್ಯಾಕೆ, ಏನಿದರ ಹಿನ್ನೆಲೆ, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ನಿಮಗೆ ಏನು ಗೊತ್ತಿದೆ ರೀ? ಏನೊಂದು 5 to 10%, 5ರಿಂದ 10% ಗೊತ್ತಿರ್ಬೋದು. ಇನ್ನುಳಿದಂಥದ್ದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಆಪ್ತ ವಲಯಕ್ಕೆ ಮಾತ್ರ ಗೊತ್ತಿರುತ್ತೆ. ಅವರ ಮಾನಸಿಕ ಮನಸ್ಥಿತಿಗಳಿಗೆ ಮಾತ್ರ ಗೊತ್ತಿರ್ತದೆ. ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಇನ್ಸೈಡ್ ಏನು, ಎಂತಾಗಿದೆ, ಯಾಕೆ ಹಿಂಗಾಯಿತು, ಇದ್ಯಾವುದು ಕೂಡ ಗೊತ್ತಾಗೋದು ಕೂಡ ಇಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಪ್ರತಿಯೊಂದು ಮಾತುಗಳನ್ನು ಕೂಡ ತುಂಬ ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಆಡುವಂಥ ಮಾತು ದೊಡ್ಡ ಮಟ್ಟದಲ್ಲೇ ಪ್ರಭಾವವನ್ನು ಬೀರ್ಬೋದು ಅಥವಾ ಹರ್ಟನ್ನು ಮಾಡ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆಯಿಂದನೇ ಪ್ರತಿಯೊಂದು ಮಾತುಗಳನ್ನು ಪ್ರತಿಯೊಬ್ಬರು ಕೂಡ ಆಡೋದು ಬೆಟರ್ ಅಂತೇಳಿ ಎಲ್ಲರ ಅಭಿಪ್ರಾಯ. ಇಲ್ಲೂ ಕೂಡ ಹಾಗೆ ಪವಿತ್ರ ಗೌಡ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಅಂದರೆ ಈ ಸಮಾಜ ಯಾವ ರೀತಿ ಯೋಚನೆ ಮಾಡುತ್ತೆ, ಯಾವ ರೀತಿ ವರ್ತಿಸುತ್ತೆ, ಇದನ್ನು ಇಲ್ಲಿ ಪವಿತ್ರ ಗೌಡ ಹೇಳ್ತಾರೆ. ನನ್ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಸುಮ್ಮನೆ ಏನೋ ಮನಸ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತನಾಡೋದ್ರಿಂದ ಆ ಸಮಸ್ಯೆಯ ಬಗ್ಗೆ ಅರಿವಿಲ್ಲದೆ ನೀವು ಮಾತನಾಡಿರೋದು ಕೂಡ ತಪ್ಪಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪವಿತ್ರ ಗೌಡ ಹೇಳಿರುವಂಥ ಮಾತಿನ ಉದ್ದೇಶ. ಇಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಕಷ್ಟದಲ್ಲಿದ್ದಾಗ ಅವರ ಪರವಾಗಿ ನಿಲ್ಲಬೇಕಾಗಿರೋದು ನಮ್ಮ ಸಮಾಜದ ಒಂದು ಕರ್ತವ್ಯ ಆಗಿರುತ್ತದೆ. ಆದರೆ ಅದನ್ನು ಮಾಡದೆ ಆ ಮಹಿಳೆಯನ್ನು ಮತ್ತಷ್ಟು ಕುಗ್ಗಿಸುವಂತೆ ಮಾಡೋದು ಅಥವಾ ಆ ಮಹಿಳೆಗೆ ಇನ್ನಷ್ಟು ನೋವನ್ನು ಕೊಡೋದು ಎಷ್ಟು ಸರಿ ಅನ್ನೋದು ಪವಿತ್ರ ಅವರ ಈ ಮಾತಿನ ಅರ್ಥ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪವಿತ್ರ ಗೌಡ ಅವರ ಈ ಮಾತಿನ ಅರ್ಥ ನಿಮ್ಮ ಪ್ರಕಾರ ಏನಿರ್ಬೋದು, ಯಾವ ಉದ್ದೇಶಕ್ಕೆ ಇದನ್ನು ಶೇರ್ ಮಾಡ್ಕೊಂಡಿರ್ಬೋದು? ಆ ವಿಡಿಯೋವನ್ನು ಹಾಕೋಣ ಅಂತ ಹೇಳಿದ್ರೆ ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ, ಸೊ ದಟ್ ಹಾಗಾಗಿ ಹಾಕಿಲ್ಲ, ಕಾಪರೇಟ್ಸ್ ಇಶ್ಯೂಸ್ ಬರೋದ್ರಿಂದ ಹಾಕಿಲ್ಲ. ಬಟ್ ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಈ ಆಶಾದೇವಿಯವರ ಮಾತಿರ್ಬೋದು, ಇವ್ರ ನಡೆ ನುಡಿಯ ಬಗ್ಗೆ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.